ಈ ಸಿನಿಮಾ ಅನೌನ್ಸ್ ಆಗಿದೆ 3-4 ವರ್ಷ ಆಗ್ತಾ ಬಂತು. ಏನು ಆಗ್ತಾ ಇದೆ, ಯಾವ ಹಂತದಲ್ಲಿದೆ, ಈಗೊಂದು ಕುತೂಹಲದ ಪ್ರಶ್ನೆ ಉಪ್ಪಿ ಅಭಿಮಾನಿಗಳಲ್ಲಿ ಸಹಜವಾಗಿರುತ್ತೆ. ಕಬ್ಜಾ ಸಿನಿಮಾ ನಂತರ ಬುದ್ಧಿವಂತ 2 ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಆದ್ರೆ UI ಅನ್ನುವಂತ ಹೊಸದೊಂದು ಲೋಕ ಕ್ರಿಯೇಟ್ ಮಾಡಿರೋದ್ರಿಂದ ಉಪ್ಪಿ ಬುದ್ಧಿವಂತ 2 ಚಿತ್ರ ಒಂಚೂರು ಡಿಲೇ ಆಗ್ತಾ ಇದೆ. ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅಭಿನಯದ ಬುದ್ಧಿವಂತ 2 ಸಿನಿಮಾ ಏನಾಯ್ತು? ಈಗೊಂದು ಕುತೂಹಲದ ಪ್ರಶ್ನೆ ಬಹುಶಃ ನಿಮ್ಮೆಲ್ಲರಲ್ಲೂ ಇರುತ್ತೆ. ಯಾಕಂದ್ರೆ ಈ ಸಿನಿಮಾ ಅನೌನ್ಸ್ ಆಗಿದೆ 3-4 ವರ್ಷ ಆಗ್ತಾ ಬಂತು. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗಾಗ್ಲೇ ರಿಲೀಸ್ ಆಗಿ 1 ವರ್ಷ ಆಗ್ಬೇಕಾಗಿತ್ತು. ಹಾಗಾದ್ರೆ ಏನಾಯ್ತು? ಸಿನಿಮಾ ನಿಂತೋಯ್ತಾ? ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿಲ್ವಾ? ಏನು ಆಗ್ತಾ ಇದೆ, ಯಾವ ಹಂತದಲ್ಲಿದೆ? ಈಗೊಂದು ಕುತೂಹಲದ ಪ್ರಶ್ನೆ ಉಪ್ಪಿ ಅಭಿಮಾನಿಗಳಲ್ಲಿ ಸಹಜವಾಗಿರುತ್ತೆ. ಸೊ ಆ ಅಪ್ಡೇಟ್ ಕೊಡಬೇಕು ಅನ್ನೋ ಕಾರಣಕ್ಕೇನೆ ನಾನು ನಿರ್ಮಾಪಕರನ್ನ ಸಂಪರ್ಕ ಮಾಡಿದಾಗ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಅವರು ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಹಂಚ್ಕೊಂಡ್ರು. ಎಸ್, ಬುದ್ಧಿವಂತ 2 ಸಿನಿಮಾ ಯುವ ನಿರ್ದೇಶಕ ಡೈರೆಕ್ಟ್ ಮಾಡ್ತಿರ್ತಕ್ಕಂಥ ಜೈರಾಮ್ ಮಾಧವನ್ ಅನ್ನೋರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಆರ್ ಚಂದ್ರು ಅವರ ಸಾಕಷ್ಟು ಸಿನಿಮಾಗಳಿಗೆ ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ ಅವರು ಕೆಲಸವನ್ನ ಮಾಡಿದ್ರು. ಫಾರ್ ದಿ ಫಸ್ಟ್ ಟೈಮ್ ಅವರು ಡೈರೆಕ್ಷನ್ ಕ್ಯಾಪ್ ತೊಟ್ಟಿದ್ದಾರೆ. ಬುದ್ಧಿವಂತ 2 ಸಿನಿಮಾವನ್ನ ಡೈರೆಕ್ಟ್ ಮಾಡಿದ್ದಾರೆ. ಇದೊಂದು ಮೈಂಡ್ ಗೇಮ್ ಸಿನಿಮಾ, ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಈಗಾಗಲೇ ಉಪ್ಪಿ ಹಲವಾರು ಗೆಟಪ್ಗಳು ರಿವೀಲ್ ಆಗಿದೆ ಬುದ್ಧಿವಂತ 2 ಚಿತ್ರದ್ದು. ಆ ಒಂದು ಇಂಟ್ರೆಸ್ಟಿಂಗ್ ಗೆಟಪ್ ಗಳನ್ನ ನೋಡಿದ್ರೆ ಸಿನಿಮಾದ ಮೇಲೆ ಸಾಕಷ್ಟು ಕುತೂಹಲವನ್ನು ಮೂಡಿತು. ಡೇ ಒನ್ ಇಂದನೂ ಕೂಡ ಹಲವಾರು ವಿಭಿನ್ನ ರೀತಿಯಲ್ಲಿ ಗೆಟಪ್ ಗಳನ್ನ ಸಿನಿಮಾ ತಂಡ ರಿಲೀಸ್ ಮಾಡ್ಕೊಂಡು ಬಂದಿದೆ. ಸೊ ಸಿನಿಮಾದ ಮೇಲೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಯಾಕಂದ್ರೆ ಇದು ಬುದ್ಧಿವಂತ ಸಿನಿಮಾಗೂ ಬುದ್ಧಿವಂತ 2ಗೂ ಅಂದ್ರೆ ಯಾವುದೇ ರೀತಿಯ ಕನೆಕ್ಷನ್ ಇಲ್ಲದೆ ಹೋದ್ರೂ ಕೂಡ ಇದು ಕ್ರಿಸ್ಟಲ್ ಪಾರ್ಕ್ ಸಿನಿಮಾ ಸಂಸ್ಥೆ ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಚಮಕ್, ಅಯೋಗ್ಯ, ಬೀರ್ಬಲ್ ನಂತ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಂತ ಸಂಸ್ಥೆ ನಿರ್ಮಾಣ ಮಾಡ್ತಿರೋ ಕಾರಣಕ್ಕೆ, ಜೊತೆಗೆ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಬುದ್ಧಿವಂತ 2 ಅನ್ನೋ ಕಾರಣಕ್ಕೆ ಈ ಚಿತ್ರದ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ಹೀಗಾಗಿ ಈ ಸಿನಿಮಾ ಎಲ್ಲಿವರೆಗೂ ಬಂದಿದೆ, ಯಾಕೆ ರಿಲೀಸ್ ತಡವಾಗ್ತಿದೆ, ಈಗೊಂದು ಕುತೂಹಲದ ಪ್ರಶ್ನೆಗಳು ಇದ್ದೇ ಇತ್ತು. ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಕೊರೋನಾ ಸಮಯದಲ್ಲಿ ಈ ಸಿನಿಮಾ ಲಾಂಚ್ ಆದಂತ ಸಿನಿಮಾ, ಅಲ್ಲಿಂದ ಹಲವಾರು ಕಾರಣಕ್ಕೆ ಸಿನಿಮಾ ಡಿಲೇ ಆಗ್ತಾ ಹೋಯ್ತು. ಫೈನಲಿ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಆದ್ರೆ ಈ ಸಿನಿಮಾ ರಿಲೀಸ್ ಮಾಡಿದ್ರೆ ನಮ್ಮ UI ಸಿನಿಮಾ ಎಲ್ಲ ಅಂದ್ರೆ ಇಡೀ ನಮ್ಮ ಕನ್ನಡ ಸಿನಿಮಾ ಪ್ರೇಕ್ಷಕರು ಮಾತ್ರವಲ್ಲ, ಇಡೀ ಭಾರತೀಯ ಚಿತ್ರರಂಗ ನಮ್ಮ ಕನ್ನಡ ಚಿತ್ರರಂಗದ ಕಡೆ ತಿರುಗಿ ನೋಡ್ತಾ ಇದೆ. ಅದು UI ಸಿನಿಮಾಗಾಗಿ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ. ಯಾಕಂದ್ರೆ ಅಂದ್ರೆ ಇಡೀ ಜಗತ್ತು AI ಕಡೆ ತಿರುಗಿ ನೋಡ್ತಾ ಇದ್ರೆ ನಮ್ಮ ಬುದ್ಧಿವಂತ ಉಪ್ಪಿ UI ಅನ್ನುವಂತ ಹೊಸ ಹೊರಡನ್ನ ಕ್ರಿಯೇಟ್ ಮಾಡಿದ್ದಾರೆ. ಈಗಾಗಲೇ ರಿಲೀಸ್ ಆಗಿರ್ತಕ್ಕಂಥ ಟೀಸರ್ ಇರ್ಲಿ, ಗ್ಲಿಮ್ಸ್ಗಳಿರ್ಲಿ, ಸಾಂಗ್, ಟ್ರೋಲ್ ಸಾಂಗ್ ಇರ್ಲಿ, ಚೀಪ್ ಸಾಂಗ್ ಇರ್ಲಿ, ಸಾಕಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಹೀಗಾಗಿ UI ಅನ್ನುವಂಥ ಜಗತ್ತನ್ನ ಇಡೀ ವಿಶ್ವದ ಮುಂದೆ ತೆರೆದಿಡಬೇಕು. ಅನಂತರ UI ರಿಲೀಸ್ ಆದ ನಂತರ ನಾವು ಈ ಒಂದು ಬುದ್ಧಿವಂತ 2 ಸಿನಿಮಾನ ರಿಲೀಸ್ ಮಾಡೋಣ ಅನ್ನುವಂಥ ಪ್ಲಾನು ಮತ್ತೆ ಮಾತುಕತೆ ಆಯಾ ಸಿನಿಮಾ ತಂಡನೇ ಮಾತಾಡ್ಕೊಂಡಿದೆಯಂತೆ. ಸೊ ಮೊದಲಿಗೆ UI ಬರ್ಲಿ, UI ರಿಲೀಸ್ ಆಗಿ 1 ವಾರ ಅಥವಾ ಒಂದು ವಾರದೊಳಗಾಗಿ ನಾವು ಬುದ್ಧಿವಂತ 2 ಚಿತ್ರದ ಒಂದು ಟ್ರೈಲರ್ ಅನ್ನ ಬಿಡ್ತೀವಿ. ಅನಂತರ ಒಂದೊಂದೇ ಅಪ್ಡೇಟ್ ಅನ್ನ ಕೊಡ್ತಾ ಹೋಗಿ UI ಬಂದು 2-3 ಮಂತ್ಸ್ ಒಳಗಾಗಿ ನಾವು ಬುದ್ಧಿವಂತ 2 ಸಿನಿಮಾವನ್ನ ರಿಲೀಸ್ ಮಾಡ್ತೀವಿ ಅನ್ನುವಂಥ ವಿಚಾರವನ್ನ ನಿರ್ಮಾಪಕರಾಗಿರ್ತಕ್ಕಂಥ TR ಚಂದ್ರಶೇಖರ್ ಅವರು ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಮಾತಾಡ್ತಾ ಹಂಚ್ಕೊಂಡ್ರು. ಬುದ್ಧಿವಂತ 2 ಸಿನಿಮಾ ನಿಂತಿಲ್ಲ, ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಸೆನ್ಸಾರ್ ಅಂಗಳಕ್ಕೆ ಹೋಗೋದೊಂದು ಬ್ಯಾಲೆನ್ಸ್ ಇದೆ. ಬಹುಶಃ ಎಲ್ಲ ಅಂದುಕೊಂಡಂತೆ ಆದ್ರೆ ಇದೇ ವರ್ಷ ಬುದ್ಧಿವಂತ 2 ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಯಾರು ಕೂಡ ಉಪ್ಪಿ ಅಭಿಮಾನಿಗಳು ಬೇಜಾರಾಗುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕಬ್ಜಾ ಸಿನಿಮಾ ನಂತರ ಬುದ್ಧಿವಂತ 2 ಸಿನಿಮಾ ರಿಲೀಸ್ ಆಗ್ಬೇಕಾಗಿತ್ತು. ಆದ್ರೆ UI ಅನ್ನುವಂತ ಹೊಸದೊಂದು ಲೋಕ ಕ್ರಿಯೇಟ್ ಮಾಡಿರೋದ್ರಿಂದ ಉಪ್ಪಿ ಬುದ್ಧಿವಂತ 2 ಚಿತ್ರ ಒಂಚೂರು ಡಿಲೇ ಆಗ್ತಾ ಇದೆ. ಬುದ್ಧಿವಂತ 2 ಸಿನಿಮಾದಲ್ಲಿ ನಿಮಗೆ ಸಾಕಷ್ಟು ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಯಾಕಂದ್ರೆ ಸಿನಿಮಾ ಉಪೇಂದ್ರ ಮತ್ತೆ ಉಪ್ಪಿ 2 ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿದಂತ ಗುರುಕಿರಣ್ ಸರ್ ಈಗ ಬುದ್ಧಿವಂತ 2 ಚಿತ್ರಕ್ಕೆ ಮ್ಯೂಸಿಕ್ ಅನ್ನ ಸಂಯೋಜನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಉಪ್ಪಿ ಕಾಂಬಿನೇಷನ್ ಮೇಘನಾ ರಾಜ್ ಇದ್ದಾರೆ ಈ ಒಂದು ಸಿನಿಮಾದಲ್ಲಿ, ಸೊನಾಲ್ ಮಾಂಟೆರೋ ಇದ್ದಾರೆ, ಜೊತೆಗೆ ನಮ್ಮ ಶ್ರೀನಗರ ಕಿಟ್ಟಿ ಸರ್, ಒಂದು ದೊಡ್ಡ ಕಾಂಬೋ. ಜೊತೆಗೆ ಇದೊಂದು ಬಿಗ್ ಬಜೆಟ್ ಸಿನಿಮಾ ಅಂತೆ. ಈ ಹಿಂದೆ ಯಾಕಂದ್ರೆ ಕ್ರಿಸ್ಟಲ್ ಪಾರ್ಕ್ ಸಂಸ್ಥೆ ಬಗ್ಗೆ ಹೇಳಬೇಕು, ತುಂಬಾ ಪ್ಯಾಷನೇಟ್ ಪ್ರೊಡ್ಯೂಸರ್ ನಮ್ಮ ಚಂದ್ರಶೇಖರ್ ಅವರು. ಚಮಕ್, ಅಯೋಗ್ಯ, ಬೀರ್ಬಲ್ ನಂತಹ ಅಂದ್ರೆ ಹೊಸಬರಿಗೆ ಇವರು ಸ್ಟಾರ್ ನಟರುಗಳಿಗೆ ಮಾತ್ರ ಅಲ್ಲ, ಹೊಸ ನಿರ್ದೇಶಕರಿಗೆ ಅಥವಾ ಹೊಸ ತಂಡವನ್ನ ಪ್ರೋತ್ಸಾಹಿಸ್ಕೊಂಡು ಬಂದು ಹೊಸ ಸಿನಿಮಾಗಳನ್ನ ಕೊಡಬೇಕು. ಮತ್ತೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಮ್ಮ ಕ್ರಿಸ್ಟಲ್ ಪಾರ್ಕ್ ಸಂಸ್ಥೆ ಕೊಡುಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಅಟ್ ಪ್ರೆಸೆಂಟ್ ಕೂಡ 2 ಸಿನಿಮಾಗಳು ನಡೀತಾ ಇದೆಯಂತೆ. ಬುದ್ಧಿವಂತ 2 ನೀವ್ ಅನ್ಕೊಂಡಂಗೆ ಸಣ್ಣ ಪುಟ್ಟ ಬಜೆಟ್ ಸಿನಿಮಾ ಅಲ್ಲ, ಇದು ಕೂಡ ಒಂದು ದೊಡ್ಡ ಬಜೆಟ್ ಸಿನಿಮಾ. ದಕ್ಷಿಣ ಭಾರತೀಯ ಚಿತ್ರರಂಗ ತಿರುಗಿ ನೋಡುವಂತ ಸಿನಿಮಾ ಇದಾಗುತ್ತೆ ಅನ್ನುವಂತ ಆತ್ಮವಿಶ್ವಾಸದ ನುಡಿಗಳನ್ನ ನಿರ್ಮಾಪಕರಾಗಿರ್ತಕ್ಕಂಥ TR ಚಂದ್ರಶೇಖರ್ ಅವರು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಸೊ ಹೇಗಿರುತ್ತೆ ಬುದ್ಧಿವಂತ 2 ಅನ್ನೋದನ್ನ ನೀವು ನಮ್ಮ ಬುದ್ಧಿವಂತರ ಬರ್ತ್ಡೇಗೆ ರಿಲೀಸ್ ಆಗಿರ್ತಕ್ಕಂಥ ಪೋಸ್ಟರ್ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಈ ಹಿಂದೆ ಬೀರ್ಬಲ್ ಮತ್ತೆ ವಿಕ್ರಾಂತ್ ರೋಣ ಸಿನಿಮಾಗೆ
ಅಮೆರಿಕದಲ್ಲಿ ಆ ಪೋಸ್ಟರ್ ನ ಡಿಸೈನ್ ಮಾಡಿಸಲಾಗಿತ್ತು. ಅದೇ ರೀತಿ ಇದು ಬುದ್ಧಿವಂತ 2 ಚಿತ್ರಕ್ಕೆ ಒಂದು ಸ್ಪೆಷಲ್ ಆಗಿ ಯುನೀಕ್ ಆಗಿರ್ಲಿ ಅನ್ನೋ ಕಾರಣಕ್ಕೆ USA ನಲ್ಲಿ ಇವರು ಪೋಸ್ಟರ್ ಅನ್ನ ಡಿಸೈನ್ ಮಾಡಿಸಿದ್ದಾರೆ. ಸೊ ಈ ಒಂದು ಪೋಸ್ಟರ್ ಡಿಸೈನಿಂಗಿಗೆ ಅವರು USA ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಲ್ಲಿನ ಒಂದು ಟೆಕ್ನಿಷಿಯನ್ಸ್ ಗಳ ಜೊತೆ ಅಲ್ಲಿನ VFX ಮತ್ತೆ ಗ್ರಾಫಿಕ್ಸ್ ತಂಡವನ್ನ ಇವರು ಕಾಂಟ್ಯಾಕ್ಟ್ ಮಾಡಿ ಒಂದು ಪೋಸ್ಟರ್ ಅನ್ನ ತಯಾರು ಮಾಡ್ತಾರೆ. ಅಂದ್ರೆ ಸಿನಿಮಾದ ಮೇಲೆ ಅವ್ರಿಗಿರ್ತಕ್ಕಂಥ ಪ್ಯಾಷನ್ ಗೊತ್ತಾಗುತ್ತೆ. ಸೊ ಕ್ರಿಸ್ಟಲ್ ಪಾರ್ಕ್ ಸಿನಿಮಾ ಸಂಸ್ಥೆಗೆ ಒಳ್ಳೇದಾಗಬೇಕು, ಒಳ್ಳೊಳ್ಳೆ ಸಿನಿಮಾಗಳು ಆ ಸಂಸ್ಥೆಯಿಂದ ಬರಬೇಕು. ಆದಷ್ಟು ಬೇಗ ಬುದ್ಧಿವಂತ 2 ಚಿತ್ರ ರಿಲೀಸ್ ಆಗಲಿ, ಉಪ್ಪಿ ಅಭಿಮಾನಿಗಳಿಗೆ ಸರ್ಪ್ರೈಸ್ ಕೊಡ್ಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಕೂಡ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.